ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುದೇನ ಪ್ರಿಯಾಸ್ ಕನ್ನಡ ಲಾಗ್ಗೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಇದು ಫ್ರೈಡೇ ಮಾರ್ನಿಂಗ್ ಲಾಗ್. ಇವತ್ತು ಸರಸ್ವತಿ ಪೂಜೆ ಇರೋದ್ರಿಂದ ರೆಡಿ ಆಗೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ನನ್ನ ಮಗಳಿಗೆ ಹಾಕೋದಕ್ಕೆ ಅಂತ ತೆಗೆದಿಟ್ಟಿರೋಂಥ ಡ್ರೆಸ್ಸು. ಸೊ ಅವಳಿಗೆ ಲಂಗ ಬ್ಲೌಸನ್ನು ತೆಗೆದಿಟ್ಟಿದೆ. ಹಾಗೆ ಅದಕ್ಕೆ ಮ್ಯಾಚ್ ಆಗುವಂಥ ಸರ, ಇದಕ್ಕೆ ಮಧ್ಯದಲ್ಲಿ ಲಕ್ಷ್ಮಿ ಬಂದು ಹಾಗೆ ಒಂದು ಪಚ್ಚೆ ಥರ ಬಂದಿದೆ. ಹಾಗೆ ಮತ್ತು ಒಂದು ಬ್ಯಾಂಗಲನ್ನು ಕೂಡ ತೆಗೆದಿಟ್ಟಿದ್ದೆ. ಸೊ ಅವಳು ಬರೋದು ಲೇಟ್ ಆಗುತ್ತೆ. ನಾನು ಇನ್ನೂ 8 ಗಂಟೆಗೆ ಹೋಗಬೇಕಾಗುತ್ತೆ. ಅದಕ್ಕೆ ನಾನು 7 o'clock ರೆಡಿ ಆಗೋಣ ಅಂತ ಬಂದಿದ್ದೀನಿ. ಸೊ ಇದು ನನಗೆ ಇಟ್ಕೊಂಡಿರೋ ಅಂಥ ಒಂದು ಹೆವಿ ಹಾರ. ಸೊ ನೋಡೋದಕ್ಕೆ ಸೂಪರ್ ಆಗಿದೆ. ಲಕ್ಷ್ಮಿ ಇದೆ, ಹಾಗೆ ಏನದು ಮೆರನ್ ರೂಬಿ ಎಸ್ ರೂಬಿ ಇದೆ, ಹಾಗೆ ಪರ್ಲ್ ಇದೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಹೆವಿ ಹಾರ. ಸೊ ಹಾಗಾಗಿ ಇದನ್ನು ಹಾಕೋಣ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ನಾನು. ಸೊ ಹಾಗೆ ರೆಡಿ ಆಗ್ತಾ ನಾನು ಯಾವ ಥರ ರೆಡಿ ಆಗ್ತಿದ್ದೀನಿ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ಸೊ ನಾನು ಹೇಳಿದ್ನಲ್ಲ ಬ್ಲೌಸ್ ಹೊಲಿಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ. ಸೊ ರಾತ್ರಿ 2 ಗಂಟೆವರೆಗೂ ಕೂತ್ಕೊಂಡು ಬ್ಲೌಸನ್ನು ಹೊಲಿದು ರೆಡಿ ಮಾಡಿದ್ದಾಯಿತು. ಬೆಳಗ್ಗೆ 5 ಗಂಟೆಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಇವಾಗ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ಬ್ಲೂ ಕಲರ್ ಬ್ಲೌಸ್ ಆದ್ದರಿಂದ ಬ್ಲೂ ಕಲರ್ ಬ್ಯಾಂಗಲನ್ನು ವೇರ್ ಮಾಡ್ತಾಯಿದ್ದೀನಿ. ಸೊ ನನ್ನ ಸ್ಯಾರಿ ಕ್ರೀಮ್ ಕಲರ್, ಸ್ವಲ್ಪ ಲೈಟಾಗಿ ಕ್ರೀಮ್ ಕಲರ್ ಇದೆ. ಸೊ ಆ ಕಲರ್ದು ಬ್ಯಾಂಗಲ್ ಕೂಡ ತೊಗೊಂಡಿದೆ. ಅದು ಮತ್ತು ಈ ಬ್ಲೂ ಕಲರನ್ನು ಸೆಟ್ ಮಾಡಿ ಹಾಕೋಣ ಅಂತೇಳಿ. ಆದರೆ ತುಂಬ ಬಳೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಯಾರಿಗೆಲ್ಲ ಗಿಡ್ಡ ಕೈ ಇರುತ್ತೆ, ತುಂಡಾಗಿರುತ್ತೆ ಕೈ, ಅವರಿಗೆಲ್ಲ ತುಂಬ ಬ್ಯಾಂಗಲ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ನನಗೆ ಕೂಡ ಹಾಗೆ ಅನಿಸುತ್ತೆ, ತುಂಬ ಬ್ಯಾಂಗಲ್ ಹಾಕಿದ್ರೆ ನನ್ನ ಕೈಗೆ ಅಷ್ಟು ಲುಕ್ಕಾಗಿ ಕಾಣಲ್ಲ ಅಂತ ಹೇಳಿ. ಹಾಗಾಗಿ ಅದನ್ನು ವೇರ್ ಮಾಡಲಿಲ್ಲ, ಹಾಗೆ ಇಟ್ಬಿಟ್ಟೆ. ಬ್ಲೂ ಬ್ಲೌಸ್ ಇದೆಯಲ್ಲ, ಸೊ ಬಾರ್ಡರ್ ಎಲ್ಲ ಬ್ಲೂ ಇದೆ, ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಜಸ್ಟ್ ಬ್ಲೂ ಹಾಕೋಣ ಸಾಕು ಅಂತ ಹೇಳಿ ಬ್ಲೂವನ್ನು ಹಾಕ್ಕೊಂಡೆ. ಹಾಗೆ ಹೆವಿ ಹಾರ ಇದು. ಆ್ಯಕ್ಚುಲಿ ನನಗೆ ಬಂದು ಎಲ್ಲ ಹೆವಿ ಇದ್ರೇ ತುಂಬ ಇಷ್ಟ ಆಗೋವಂಥದ್ದು. ಸೊ ಲಾಸ್ಟ್ ವಿಡಿಯೋಸ್ ನೀವುಗಳು ನೋಡಿದರೆ, ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಿಮಗೆ ಕೂಡ ಗೊತ್ತಿರುತ್ತೆ ನಾನು ಯಾವ ಥರ ರೆಡಿ ಆಗ್ತೀನಿ ಏನು, ಸೊ ನನ್ನ ಟೇಸ್ಟ್ ಏನು ಅಂತ ಹೇಳಿ. ಸೊ ಹೆವಿ ಗ್ರ್ಯಾಂಡ್ ಒಂದು ಲುಕ್ ಕೊಡಲಿ ಅಂತ ಹೇಳಿ ಈ ಸರವನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಸೊ ಈ ಸರದ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಇದು ಬೆಳಗ್ಗೆನೇ ಮಾಡ್ತಾ ಇರೋ ವಿಡಿಯೋ ಆದ್ದರಿಂದ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬೆಳಕು ಅಷ್ಟೊಂದು ಇನ್ನೂ ಬಂದಿರಲಿಲ್ವಲ್ಲ, ಹಾಗಾಗಿ ಹಂಗೆ ಲೈಟ್ ಹಾಕ್ಕೊಂಡು ನಾನು ವಿಡಿಯೋ ಮಾಡ್ಕೋಣ ಅಂತ ಅಂದ್ಕೊಂಡೆ. ಬಟ್ ಬೆಳಕೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು, ಹಾಗೆ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ಬಟ್ ಆಮೇಲೆ ನೋಡಿದ್ರೆ ವಿಡಿಯೋ ಬ್ಲರ್ ಆಗಿ ಇತ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಒಂದು ಕಡೆ ಕ್ಲಿಯರ್ ಆಗಿದೆ ಅದು. ಸೊ ಹಾಗೆ ಬಂದು ಅದಕ್ಕೆ ಮ್ಯಾಚಿಂಗ್ ಆಗಿ ಬಂದಿದ್ದಂಥ ಜುಮ್ಕಾದಲ್ಲಿ ಲಕ್ಷ್ಮಿ ಬಂದು ಕೆಳಗಡೆ ಗೋಲ್ಡ್ ಬಾಲ್ಸ್ ಮತ್ತು ಪರ್ಲ್ ಇತ್ತು. ಅದಕ್ಕೆ ನೀಟಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಪರ್ಲ್ದು ಸೈಡ್ ಮಾಟಿಯನ್ನು ಕೂಡ ಯೂಸ್ ಮಾಡಿದ್ದೆ ನಾನು. ಸೊ ಸ್ಯಾರಿ ಕೂಡ ಕ್ರೀಮ್ ಕಲರ್ ಇದ್ದಿದ್ದರಿಂದ ಗೋಲ್ಡ್ ಮತ್ತು ಒಂದು ಇನ್ನೊಂದು ಮಲ್ಲಿಗೆ ಮಗ್ಗ ಥರ ಇರೋವಂಥದ್ದು ಒಂದು ಆರ್ಟಿಫಿಷಿಯಲ್ ವೇರ್ ಇದು, ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೆ. ಎಲ್ಲ ಈ ಥರ ಚಕ್ ಹಾಕ್ಕೊಂಬರೋಣ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ಅದಕ್ಕೆ ಇನ್ನು ನನ್ನ ಕಾಸ್ಟ್ಯೂಮ್ಗಂತೂ ಚೆನ್ನಾಗಿ ಸೂಟ್ ಆಗುತ್ತೆ ಅಲ್ವಾ ಅಂತ ಹೇಳಿ ನಾನು ಅದನ್ನೇ ಹಾಕ್ಕೊಂಡೆ. ಹಾಗೆ ನೋಡಿ, ನಾನು ಬ್ಲೌಸನ್ನು ಈ ಡಿಸೈನಲ್ಲಿ ಹೊಲ್ಕೊಂಡೆ. ಸೊ ಅದ್ರ ಮೇಲ್ಗಡೆ ಒಂದು ಟೈಯನ್ನು ಈ ಥರ ಕೂಡ ಹಾಕಿದ್ದೀನಿ, ಏನು ಅಂದರೆ ಬ್ಲೌಸು ಬಳ ಕಾಣಿಸ್ಬಾರ್ದು ಅಂತ ಹೇಳಿ. ಹಾಗೆ ಫ್ರಂಟಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಲೇಸನ್ನು ಕೊಟ್ಟಿದ್ದೀನಿ, ಕ್ಲೋಸ್ ನೆಕ್ಕನ್ನು ಹೊಲ್ಕೊಂಡು ಒಂದು ಲೇಸನ್ನು ಕೊಟ್ಟಿದ್ದೀನಿ. ಹೆವಿ ಹಾರ ಹಾಕೋದ್ರಿಂದ ಸೊ ಫ್ರಂಟಲ್ಲಿ ಹೆವಿ ಡಿಸೈನ್ಸ್ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸಿಂಪಲ್ಲಾಗಿ ಈ ಥರ ನಾನು ಬ್ಲೌಸನ್ನು ಹೊಲ್ಕೊಂಡಿದ್ದೀನಿ. ಸೊ ಈ ಸ್ಯಾರಿ ಬಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಂಥದ್ದು. ಸೊ ಆ್ಯಕ್ಚುಲಿ ಇದನ್ನು ನಾನು ತುಂಬ ಇಷ್ಟಪಟ್ಟು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಹೇಗೆ ಕಾಣುತ್ತೋ ಏನೋ ಅಂತ ಅಂದ್ಕೊತಾ ಇದ್ದೆ. ಬಟ್ ಓಕೆ, ಚೆನ್ನಾಗೇ ಕಾಣಿಸ್ತಾ ಇತ್ತು. ತುಂಬ ಸಾಫ್ಟಾಗಿದೆ ಸ್ಯಾರಿ ಕೂಡ. ಸೊ ಎಷ್ಟು ಕೊಟ್ಟೆ ಇದಕ್ಕೆ ಮರ್ತೋಗಿದೆ. ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ದೇವ್ರಿಗೆ ಉಡಿಸಿದಂಥ ಸ್ಯಾರಿ, ಅಲ್ಲಿಂದ ಕೂಡ ನಾನು ಇದನ್ನು ಬೇರೆ ಮಾಡಿರಲಿಲ್ಲ. ಯಾಕೆಂದರೆ ನಂಗೆ ತುಂಬ ಇಷ್ಟ ಆಗಿತ್ತಲ್ಲ, ಒಂದು ಸಲ ಸರಸ್ವತಿ ಪೂಜೆಗೆ ಹಾಕೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೆ. ಬ್ಲೌಸ್ ಕೂಡ ಹೊಲ್ಕೊಂಡಿರಲಿಲ್ಲ. ಸೊ ಇವಾಗ ಹರಿಬರಿನಲ್ಲಿ ಬ್ಲೌಸ್ ಕೂಡ ಹೊಲ್ಕೊಂಡೆ. ಸೊ ಹಾಗೆ ಇದು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ, ಸೈಡ್ ಮೂಗುತಿ. ಸೊ ಅದಕ್ಕೆ ಥ್ರೆಡ್ ಇದೆ, ಥ್ರೆಡನ್ನು ಟೈಟ್ ಮಾಡಿದ್ರೆ ಮೂಗಲ್ಲಿ ಸ್ಕಿನ್ ಹತ್ರ ಟೈಟ್ ಆಗುತ್ತೆ, ಅದು ಅಷ್ಟೇ. ಸೊ ಇದು ಕೂಡ ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಅಂತ ತೊಗೊಂಡಿದ್ದೆ. ಅಲ್ಲಿ ಹಾಕ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾವುದೋ ಒಂದು ಶಾರ್ಟ್ ವೀಡಿಯೋದಲ್ಲಿ ವೇರ್ ಮಾಡಿದ್ದೆ. ಸೊ ಇವಾಗ ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋಣ, ಬೇರೆದೇ ಒಂದು ಲುಕ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ವೇರ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಮಗೆ ಸರಸ್ವತಿ ಪೂಜೆ ಅಂದ ತಕ್ಷಣ ವೆರೈಟಿ ತುಂಬ ಡಿಫ್ರೆಂಟಾಗಿ ರೆಡಿ ಆಗಬೇಕು.
ಸೊ ಯಾವಾಗಲೂ ಅಷ್ಟೇ ನಾನು ಎಲ್ಲರಿಗಿಂತ ಸ್ವಲ್ಪ ಭಿನ್ನವಾಗಿದ್ದರೆ ಬೇರೆ ಥರನೇ ರೆಡಿ ಆದರೆ ಸೊ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಅಂತ ಆ ಥರ ಹೇಳಿ ಥಿಂಕ್ ಮಾಡ್ತೀನಿ. ಹಂಗಾಗಿ ಎಲ್ರಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ನಾನೇನಾದರೂ ರೆಡಿಯಾಗಿ ಹೋಗಬೇಕು ಅಂತೇಳಿ ಈ ಥರ ಹೆವಿ ಜ್ಯುವೆಲರಿ ನನ್ನನ್ನು ಬಿಟ್ಟರೆ ಶುಭಾ ಮೇಡಮ್ ಅಂತ ಇದ್ದಾರೆ, ಅವರಷ್ಟೇ ವೇರ್ ಮಾಡೋ ಅಂಥದ್ದು. ಸೊ ನನಗೆ ಗೊತ್ತಿಲ್ಲ ಅವ್ರು ಹೇಗೆ ಬರ್ತಾರೆ ಅಂತ. ಆಲ್ಮೋಸ್ಟ್ ನಮ್ಮಿಬ್ಬರು ಕಾಸ್ಟ್ಯೂಮ್ಸ್ ಒಂದೊಂದು ಸಲ ಒಂದೇ ಥರ ಇರುತ್ತೆ. ನಾನು ಅವ್ರು ಹೇಗೆ ಬರ್ಬೋದು ಅಂತ ಕ್ಯೂರಿಯಾಸಿಟಿನಲ್ಲಿ ಕೂಡ ಇದ್ದೀನಿ. ಎಲ್ಲರೂ ಅಷ್ಟು ಅಂದರೆ ಎವ್ವಿ ನನ್ನಷ್ಟು ಯಾರು ವೇರ್ ಮಾಡಿರಲ್ಲ. ಬಟ್ ಸ್ವಲ್ಪ ಅವ್ರು ಶುಭಾ ಮೇಡಮ್ ನಂತರ ರೆಡಿ ಆಗ್ತಾರೆ. ಈ ಸಲ ಗೊತ್ತಿಲ್ಲ ಅವ್ರು ಹೇಗೆ ರೆಡಿ ಆಗ್ತಾರೆ ಅಂತ. ಸೊ ನೆನ್ನೆ ಹೇಳ್ತಾಯಿದ್ರು ಅವರು, ಈ ಸಲ ನಾನು ಸಿಂಪಲ್ ಸ್ಯಾರಿ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾಯಿದ್ರು. ನೋಡೋಣ, ನನಗೆ ಗೊತ್ತಿಲ್ಲ ಅವ್ರ ತಲೆ ಹೆಂಗೆ ಓಡುತ್ತೆ ಅಂತ. ಅವ್ರು ಸಿಂಪಲ್ ಹಾಕ್ಕೊಂಬರ್ತೀನಿ ಅಂದ ತಕ್ಷಣ ಸಿಂಪಲ್ಲೇ ಹಾಕ್ತಾರೆ ಅಂತ ಏನಿಲ್ಲ. ಓಕೆ, ಅಲ್ಲಿ ಸಿಗ್ತಾರಲ್ವ ನನಗೆ, ಅವಾಗ ಅವ್ರು ಹೇಗೆ ರೆಡಿಯಾಗಿ ಬಂದಿದ್ರು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ನನ್ನ ಕಾಸ್ಟ್ಯೂಮ್. ಆ್ಯಕ್ಚುಲಿ ಬಂದು ನೋಡಿ ಸ್ಯಾರಿ ಯಾವ ಥರ ಇದೆ ಅಂತ ಹೇಳಿ ತುಂಬಾ ಇಷ್ಟ ಆಯಿತು ನನಗೆ. ವೇರ್ ಮಾಡೋದಕ್ಕಿಂತ ಮುಂಚೆ ಸ್ಯಾರಿ ಸ್ವಲ್ಪ ಒಂಥರ ಕ್ರೀಮು ಮತ್ತು ಈ ಏನು ಈ ಜರಿ ಇದೆ, ಸೇಮ್ ಜರಿ ಇದು ಕಾಪರ್ ಜರಿ ಇದೆಯಲ್ಲ, ಅದು ಡಲ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಬ್ಲೌಸಲ್ಲಿ ಕಾಪರ್ ಜರಿ ಇರೋಂಥದ್ದು ತುಂಬ ರಿಚ್ ಲುಕ್ಕನ್ನು ಕೊಡ್ತಾ ಇತ್ತು. ಆದರೆ ಸ್ಯಾರಿನಲ್ಲಿ ಏನು ಬ್ಲೂ ಕಲರ್ ಇದೆ ಅದು ಡಬಲ್ ಶೇಡಿಂಗ್, ಲೈಟ್ ಮತ್ತು ಅದು ಶೇಡಿಂಗ್ ಆದಾಗ ಡಾರ್ಕ್ ಮಾತ್ರ ಕಾಣಿಸುತ್ತೆ, ಇದಂತೆ ಲೈಟ್ ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ ಹೇಗೆ ಕಾಣಿಸುತ್ತೋ ಅಂತ ಅನ್ಕೋತಾ ಇದೆ. ಬ್ಲೌಸು ನಾನು ನೆಕ್ಕೆಲ್ಲ ತುಂಬ ಹೆವಿ ಡಿಸೈನ್ ಏನು ಕೊಟ್ಟಿಲ್ದೇ ಇರೋದ್ರಿಂದ ಇನ್ನೊಂದೇನಾದರೂ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಸೈಡಲ್ಲಿ ಈ ಥರ ಡೋರಿಯನ್ನು ಲಟ್ಕನನ್ನು ನಾನು ಡಿಸೈನ್ ಮಾಡಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದನ್ನೆಲ್ಲ ನಾನು ರಾತ್ರಿ ಕೂತ್ಕೊಂಡು ಹೊಲಿದಂಥದ್ದು. ಈ ಡಿಸೈನ್ಸ್ ಎಲ್ಲ ಮಾಡೋಷ್ಟರಲ್ಲಿ ನನಗೆ ರಾತ್ರಿ 2 ಗಂಟೆ ಆಗಿತ್ತು. ಸೊ ಏನಾದರೂ ಆಗಲಿ ಕಂಪ್ಲೀಟ್ ಮಾಡೇ ಮಲಗಬೇಕು, ಏಕೆಂದರೆ ಬೆಳಗ್ಗೆ ಇದನ್ನೇ ವೇರ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ರಾತ್ರಿ ನೈಟ್ ಕೂತ್ಕೊಂಡು ರೆಡಿ ಮಾಡೇ ಮಲಗಿದ್ದು ನಾನು. ಸೊ ಈ ಲಟ್ಕನ್ ಕಾನ್ಸೆಪ್ಟ್ ನನಗೆ ಇಷ್ಟ ಆಯಿತು. ಸೈಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನು ಬ್ಲೌಸಿಗೆ ನಾನು ಅಟ್ಯಾಚ್ ಮಾಡಿ ಹೊಲಿದಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಈ ಥರದೊಂದು ಸ್ಟೈಲಲ್ಲಿ ನೀವು ಕೂಡ ಬ್ಲೌಸನ್ನು ಹೊಲಿಸ್ಕೊಬೋದು. ಒಂದು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಸೈಡಲ್ಲಿ ಇಟ್ಕೊಂಡು ಈ ಥರ ನೇತಾಡೋದ್ರಿಂದ ನಾನು ಇದನ್ನು ಸ್ಟೆಪ್ ಬೈ ಸ್ಟೆಪ್ಪು ಬಾರ್ಡರ್ ಪೀಸು ಮತ್ತು ಬ್ಲೌಸ್ ಪ್ಲೈನ್ ಡಿಸೈನ್ ಇದೆಯಲ್ಲ, ಅದು 2 ಪೀಸನ್ನು ತಗೊಂಡು ಡಬಲ್ ಕಲರ್ ಶೇಡಿಂಗ್ ಬರೋ ಥರ ಹೊಲ್ದೇನೆ. ಅದು ಕ್ರೀಮ್ ಕಲರ್ ಸ್ಯಾರಿ ಮೇಲೆ ಬೀಳೋದ್ರಿಂದ, ಸೊ ಇವು ಡಾರ್ಕ್ ಕಲರ್ ಆದ್ದರಿಂದ ಸ್ವಲ್ಪ ಹೈಲೈಟ್ ಆಗುತ್ತೆ ಅನ್ನೋದು ನನ್ನ ಐಡಿಯಾ. ರಾತ್ರಿ ಲೇಟಾಗಿ ಮಲಗಿದ್ರಿಂದ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀನೋ, ರೆಡಿಯಾಗಿ ಹೋಗೋಕ್ಕಾಗುತ್ತೋ ಇಲ್ವೋ 8 o'clock ಅಷ್ಟರಲ್ಲಿ ನೀಟಾಗಿ ಅಂತ ಎಲ್ಲ ನನಗೆ ತುಂಬಾ ರಾತ್ರಿನೇ ಇದಾಗ್ತಿತ್ತು. ಬಟ್ ಬೇಗ ಕೆಲಸ ಮುಗೀತು. ಸೊ ನನಗೆ ರೆಡಿಯಾಗೋಕ್ಕೆ ಕೂಡ ನನಗೆ ಟೈಮ್ ಸಿಕ್ತು. ಹಾಗಾಗಿ ನನ್ನ ಮನೆಯಲ್ಲೇ ನೀಟಾಗಿ ರೆಡಿಯಾಗಿ 8:15 ಅಷ್ಟರಲ್ಲೆಲ್ಲ ಕ್ಲಾಸ್ ರೂಮ್ ಹತ್ರನೇ ಇದ್ದೆ ನಾನು. ಸೊ ಡಾಬ್ ಕೂಡ ವೇರ್ ಮಾಡಿದೆ ನಾನು. ಇಷ್ಟೆಲ್ಲ ರೆಡಿಯಾಗಿ ಡಾಬ್ ಕಳೆದೆ ಹೋದರೆ ಏನು ಚೆನ್ನಾಗಿರುತ್ತೆ ಅಲ್ಲ. ಸೊ ಹಾಗಾಗಿ ಡಾಬ್ ಕೂಡ ಹಾಕ್ಕೊಂಡೆ ನಾನು. ಸೊ ಫೈನಲಿ ನನ್ನ ಲುಕ್ ಈ ಥರ ಕಾಣಿಸ್ತಾ ಇತ್ತು. ಸೊ ನಾನು ಹೆಲ್ತಿ ಡಯೆಟಿಂದ ನಾನು ಕೂಡ 61ಇಂದ 55 kg ಬಂದಿದ್ದೀನಿ. ಸೊ ಆಲ್ಮೋಸ್ಟು 6 kg ವೆಯ್ಟ್ ಲಾಸ್ ಆಗಿದ್ದೀನಿ. ಸೊ ಹಾಗಾಗಿ ನಾನು ಸ್ಲಿಮ್ಮಾಗಿ ಕೂಡ ಕಾಣಿಸ್ತಾ ಇದೆ. ಡಾಬನ್ನು ಹಾಕ್ವರ್ಡಾಗಿ ಏನು ಕಾಣಿಸ್ತಾ ಇರಲಿಲ್ಲ ನನಗೆ. ಸೊ ಹಾಗಾಗಿ ಅದಿನ್ನ ಖುಷಿ ಆಯಿತು ನನಗೆ. ಕ್ಲೋಸ್ ನೆಕ್ಕನ್ನು ಹೊಲ್ಕೊಂಡಾಗ ಅದಕ್ಕೆ ಹೆವಿ ಹಾರ ಸಿಂಗಲ್ ಒಂದು ಹಾಕಿದ್ರೆ ಸಾಕು, ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಈ ಕಾನ್ಸೆಪ್ಟ್ಗೋಸ್ಕರ ಹಾರ ಹೇಗೂ ಹೆವಿ ಹಾಕ್ತಾಯಿನಿ, ಕ್ಲೋಸ್ ನೆಕ್ ಇರಲಿ ಅಂತ ಹೇಳಿ ಕ್ಲೋಸ್ ನೆಕ್ಕನ್ನು ಹೊಲ್ಕೊಂಡೆ. ಸೊ ಡೀಪ್ ನೆಕ್ ಇದ್ದಾಗ ಏನು ಡಬಲ್ ಸ್ಟೆಪ್ ಹಾರ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಕ್ಲೋಸ್ ನೆಕ್ ಇದ್ದಾಗ ಹೆವಿದು ಒಂದು ಹಾರ ಹಾಕ್ಕೊಂಡ್ರೆ ಸಾಕು, ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡ್ತಾ ಇರುತ್ತೆ. ಸೊ ನೀವು ನೋಡ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಈ ಲುಕ್ ನನಗಂತೂ ಇಷ್ಟ ಆಯಿತು. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವಾಗ ನೋಡಿ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಮತ್ತೆ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಕಾಣಿಸ್ತಿತ್ತು ಅಂತ ಹೇಳಿ. ನಾನು ಬ್ಲೂ ಕಲರ್ ಬ್ಲೌಸಿಗೆ ಮ್ಯಾಚ್ ಆಗಲಿ ಅಂತ ಹೇಳಿ ಬ್ಲೂ ಕಲರ್ ಬಿಂದಿಯನ್ನೇ ಇಟ್ಕೊಂಡಿದ್ದೀನಿ. ಸೊ ನನ್ನ ಮೇಕಪ್ ಲುಕ್ಕನ್ನು ನಾನು ತೋರಿಸ್ತೀನಿ, ಯಾವ ಥರ ಮೇಕಪ್ ಮಾಡ್ಕೊತೀನಿ ಅಂತ ಎಲ್ಲ ಹೇಳಿ. ಸೊ ಒಂದು ನೋಡಿಲ್ಲ ಅಂದರೆ ನನ್ನ ಹಿಂದಿನ ವೀಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮೇಕಪ್ಪನ್ನು ಮಾಡ್ಕೊತೀನಿ, ಮೇಕಪ್ಪಿಗೆ ಯಾವುದೆಲ್ಲ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.